ಸಾಹೇಬರಿಗೆ ಆಶೀರ್ವಾದ ಮಾಡೋಕೆ ಮ್ಯಾಗೆಲ್ಲ ನಿಂತಿದೆ. ಇವತ್ತು ಮ್ಯಾಗೆಲ್ಲ ನಿಂತಿದ್ದಾರೆ. ಅವ್ರ ಅರ್ಥ ನೋಡಿ, ನಮ್ಮ ತಾಯಿಯಂದರು ಅಣ್ಣ ತಮ್ಮಂದರು ಕೆಲಸ ಬಿಟ್ಟು ಹೊಂಟಾದ್ರೆ ಇವತ್ತು. ಆದ್ರೆ ಬೊಮ್ಮಾಯಿ ಸಾಹೇಬ್ರಿಗೆ ಓಟ್ ಹಾಕ್ತೇವೆ, ಇಲ್ಲಿ ಕಳಿಸ್ತೇವೆ, ಮಂತ್ರಿ ಮಾಡ್ತೇವೆ ಅಂತ ಎಲ್ಲ ನೋಡ್ತಾ ಇದಾರೆ. ಬರೀ ಮುಂದೆ ನಡೀಣ, ಬರೀಣ ಮುಂದೆ ನಡೀಣ, ಬರೀಣ ಅಣ್ಣ ಬರೀಣ. ಜನತೆಗೆ, ಗದಗಿನ ಎಲ್ಲ ಮಹಾಜನತೆಗೆ, ಗದಗ ಜಿಲ್ಲಾ ಮಹಾಜನತೆಗೆ ಸಾಹೇಬರ ಪರವಾಗಿ ಸ್ವಾಗತ, ಸುಸ್ವಾಗತ. ನೋಡಪ್ಪ ನೋಡ್ರಣ, ಉಮೇಶ್ ಅಣ್ಣ, ನಮ್ಮ ಉಮೇಶ್ ಅಣ್ಣ ಬಂದಾರ ರಾಣೆಗೌಡ. ರಾಣೆಗಣ ಬರ್ರಿ ಮುಂದ್ಬರ್ರಿ ಅಣ್ಣ. ಉಮೇಶ್ ಅಣ್ಣ ಹೇಳಿದ್ರೆ ಆಗಲ್ಲ, ಬರ್ಬೇಕು ಹೊರಗೆ, ಆಫೀಸ್ನಾಗ ಬರ್ಬೇಕು. 4ನೇ ತಾರೀಕು ಇದೇ ತರ ರಿಸಲ್ಟ್ ಕೊಡ್ತೈತಿ. ಬರ್ರಿ 7ನೇ ತಾರೀಕು ಬರ್ರಣ. ಅವ ನೋಡು ಎಷ್ಟು ಅಭಿಮಾನದಿಂದ ಬರ್ತಾರ. ಸಾಲಿ ಬಿಟ್ಟು ಬಂದಾರ ಇವತ್ತು ಸಾಹೇಬ್ ಓಟ್ ಹಾಕಿ. ನೋಡೋಣ ಅಲ್ಲಿ ಅಣ್ಣ ಬಲಕ್ ನೋಡೋಣ ತಾಯಿ ಅವರೆಲ್ಲ ಸಾಲಿ ಬಿಟ್ಟು ಇವತ್ತು ಓಟ್ ಹಾಕಿ ಬಂದಾರ. ಆಗ್ತಾವ ಸಾಹೇಬ್ರ ಬರೀ ಮುಂದರಿ, ಬರ್ರಣ ಮುಂದರಿ, ಅಲ್ಲಿ ಕುದುರೋಣ. ಬರ್ರಿ ಬರ್ರಿ ಕಡ್ಲೆ ಸಾವುಕಾರ, ಬಿಸಿಲು ಆಗಂಗಿಲ್ಲ. ಕಡ್ಲೆ ಸಾವುಕಾರಗ ಬಾರಪ್ಪ ಸಾವುಕಾರ. ಪದ್ದಣ್ಣ ಬರ್ರಿ, ಬರೀಪ್ಪ ಬರ್ರಿ ಪದ್ದಣ್ಣ. ಕಡ್ಲೆ ಸಾವುಕಾರ ಬಾರಪ್ಪ, ನಡ್ರಿ ಮುಂದ್ ನಡ್ರಿ, ನಡ್ರಿ ನಡ್ರಿ ಅಣ್ಣ ನಡ್ರಿ, ನಡ್ರಿ ಅಣ್ಣ ಮುಂದ್ ನಡ್ರಿ. ಅಕ್ಕವ ತಾಯಿ ನಡ್ರಿವ ಯವ ಚೆನ್ನಮ್ಮ ನಡಿ, ನಡಿ ಚೆನ್ನಮ್ಮ ಕರ್ಕೊಂಡು. ರೋಹಿಣಕ್ಕ ನಡಿಯಕ್ಕ ಮುಂದ್ ನಡಿಯಕ್ಕ, ಚೆನ್ನಮ್ಮ ರೋಹಿಣಕ್ಕ ನಡ್ರಕ್ಕ, ನಡ್ರವ ನಡ್ರವ ಮುಂದ್ ನಡ್ರಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಸವರಾಜ ಬೊಮ್ಮಾಯಿ ಅವರಿಗೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಿಶ್ವ ನಾಯಕ ನರೇಂದ್ರ ಮೋದಿ ಅವರಿಗೆ ನಮಸ್ಕಾರ. ಬಾವುಟ ಬಾವುಟ ಸೈಡ್ಗೆ, ಬಾವುಟದಾರ ದಯಮಾಡಿ ಸೈಡ್ಗೆ ಹೋಗ್ಬೇಕಾಗಿ ವಿನಂತಿ. ಎಲ್ಲಿ ನೋಡಿದ್ರೆ ಇವತ್ತು ಕೇಸರಿ ಯಾವ, ಬಿಜೆಪಿ ಯಾವ, ಹಾವೇರಿಗೆ ಯಾರವ, ಹಾವೇರಿಗೆ ಯಾರವ, ಗದಗ್ನಾಗ ಯಾರವ, ಕಳಸ ಭೋಜಣ್ಣ. ನೋಡ್ರಿಣ ನಮ್ಮ ಸಾಹೇಬ್ರು. ಹೌದಾ ಮೋದಿ 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 ಬೊಮ್ಮಾಯಿ, ಮೋದಿ ಬೊಮ್ಮಾಯಿ, ಮೋದಿ ಬೊಮ್ಮಾಯಿ, ಮೋದಿ ಬೊಮ್ಮಾಯಿ, ಮೋದಿ ಬೊಮ್ಮಾಯಿ, ಮೋದಿ ಬೊಮ್ಮಾಯಿ, ಮೋದಿ. ಭಾರತ್ ಮಾತಾ ಕಿ. ನಡುವೇಣ ನಮ್ಮ ದೇಶ ಗಾಡಿ ವಾಪಸ್ ಕಳ್ಸೋಣ. ನಡ್ರಿ ಅಣ್ಣ ಮುಂದೆ ನಡ್ರಿ, ನಡ್ರಿ ಅಣ್ಣ ದಯಮಾಡಿ ಅಣ್ಣ ಪ್ಲೀಸ್, ದಯಮಾಡಿ ಮುಂದೆ ಆಗ್ಬೇಕು. ನಡಿ ಅಣ್ಣ ನಡ್ರಿ ಅಣ್ಣ ಮುಂದುವರಪ್ಪ. ಏನಾಯ್ತು ನೋಡ್ರಿ ಬಲ್ಲಿ ಮುಂದೋಡ್ರಲ್ಲಿ ಏನಾಯ್ತು.
ಲಕ್ಷಾಂತರ ಕಾರ್ಯಕರ್ತರ ಮಧ್ಯೆ ನಾಮಪತ್ರ ಸಲ್ತಕ್ಕಂಥ ದಿನ ಶುಕ್ರವಾರ ಶುಭ ದಿನದಲ್ಲಿ ಶುಭ ಗಳಿಗೆಯಲ್ಲಿ ಇವತ್ತು ಬೊಮ್ಮಾಯಿ ಸಾಹೇಬರ ನಾಮಪತ್ರಕ್ಕೆ ಲಕ್ಷಾಂತರ ಜನ ಬಂದಿದೆ. ಬಂಧುಗಳೇ, ಆಶೀರ್ವಾದ ಮಾಡ್ಲಿಕ್ಕೆ ಬಂದಂತ ಎಲ್ಲಾ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತವನ್ನ ಕೋರ್ತೀನಿ. ಬಂಧುಗಳೇ, ನಡ್ರಣ ಮುಂದಡ್ರಿ, ನಡ್ರಣ ನಡ್ರಣ. ನಾವು ರೈತ ಮುಖಂಡರು ಬಂದಾರ, ಅವ್ರಿಗೆ ಗೊತ್ತು ರೈತರಿಗೆ ಬೊಮ್ಮಾಯಿ ಬಂದ್ರೆ ನಮ್ ನೀರಾವರಿ, ಬಿಜೆಪಿ ಬಂದ್ರೆ ಹಾವೇರಿ ಮಳೆ, ಬಿಜೆಪಿ ಬಂದ್ರೆ ಅನಿಲಣ್ಣ ಬಾರಪ್ಪ ಮೇಲೆ ನಡೆಯೋಣ. ಬಿಜೆಪಿ ಅಂದ್ರೆ ಮಳೆ ದೇವ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮಳೆ ದೇವ ಕೃಪಾ ತಗೊಂಡನ ಮಳೆ ಬರ್ತದೆ. ಕನ್ನಡ ದೇವೇಗೌಡರಿಗೆ, ಕುಮಾರಸ್ವಾಮಿಗೆ, ಜಿಲ್ಲಾಧ್ಯಕ್ಷ ಮಂಜಣ್ಣನಿಗೆ, ಭಾರತ್ ಮಾತಾಕ್ಕೆ, ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ, ತಿಮ್ಮರಣ್ಣ ಉದಾಸ್ಗೆ, ಸಿಎಂ ಉದಾಸಣ್ಣರಿಗೆ, ಬಿಸಿ ಪಾಟೀಲ್ಗೆ, ರಾಧರ್ಸ್ಗೆ, ಅರವಿಂದ್ ಅಣ್ಣನ್ಗೆ, ಶಿಲ್ಪಾಸ್ ಅಣ್ಣನ್ಗೆ, ಕವಿಸಿದ್ದಣ್ಣನ್ಗೆ, ಅನಿಲ್ ಅಣ್ಣನ್ಗೆ, ನಮ್ಮ ರಾಜು ಅಣ್ಣನ್ಗೆ, ನಿಮ್ಮೆಲ್ಲರಿಗೆ ಭಾರತ್ ಮಾತಾಕಿ, ಚಂದ್ರುಗೆ, ಸಿಗಂಡಿ ಎಮ್ಮೆಲ್ಲೆ ಚಂದ್ರುಗೆ ಭಾರತ್ ಮಾತಾಕಿ. ಚಂದ್ರಣ್ಣನಿಗೆ ಜೈ, ಮತ್ತು ಚಂದ್ರಣ್ಣನಿಗೆ ಜೈ, ಸಿರಟ್ಟಿ ಎಮ್ಮೆಲ್ಲೆ ಚಂದ್ರಣ್ಣನಿಗೂ ಜೈ. ಕವಿಸಿದ್ದಣ್ಣನಿಗೂ ಜೈ, ಉದಾಸಣ್ಣನಿಗೂ ಜೈ, ಬೊಮ್ಮಾಯಿ ಸಾಹೇಬನಿಗೂ ಜೈ, ತಿರುಪಣ್ಣನಿಗೂ ಜೈ, ತಾರಕ್ಕಗೂ ಜೈ, ಬಿಸಿ ಪಾಟೀಲ್ ಅಣ್ಣನಿಗೂ ಜೈ, ಅರವಿಂದ್ ಅಣ್ಣನಿಗೂ ಜೈ, ಅನಿಲ್ ಅಣ್ಣನಿಗೂ ಜೈ, ನಿಮ್ಮೆಲ್ಲರಿಗೂ ಜೈ. ನಡ್ರಣ ಮುಂದೆ, ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಜೈ. ನಡ್ರಣ ಮುಂದೆ, ಗವರ್ನರ್ಗೂ ಜೈ, ಭಾರತಕ್ಕೂ ಜೈ, ಮತ್ತೆ ಯಾರಾದ್ರೆ ಎಲ್ಲರಿಗೂ ಜೈ. ರೈಟ್ ರೈಟ್, ನಡ್ರಣ ಅಣ್ಣ, ನಡ್ರಣ ದಯಮಾಡಿ ಗಾಡಿ ಮುಂದ್ರಣ, ನಡ್ರಣ ಮುಂದ್ರಿ ಅಣ್ಣ, ನಡ್ರಣ ಮುಂದೆ, ನಡ್ರಣ. ಅಲ್ಲಿ ಏನಾಗೈತೆ ನೋಡ್ರ ಜಯಣ್ಣ, ಮುಂದೆ ನೋಡೋಣ ಅಲ್ಲಿ ಏನಾಗೈತಿ. ನಡ್ರಿ ಮುಂದೆ ನಡ್ರಿ, ನಡ್ರಿ ನಡ್ರಣ ಮುಂದೆ. ನಡ್ರಣ ಮುಂದಡ್ರಿ ಅಣ್ಣ, ಮುಂದಡ್ರಣ. ನಕಾಶೆ ನೋಡಿ ಆಗ್ರಿಂತಾರ, ನೋಡಿ ಮುಂದೋಗಿ ಸ್ವಲ್ಪ ಅಲ್ಲಿ ಕ್ಲಿಯರ್ ಮಾಡ್ರಮ್ಮ, ಮುಂದೋಗಿ ನಮ್ಮ ಕಾರ್ಯಕರ್ತರ ಅಲ್ಲಿ ಸ್ವಲ್ಪ ಇದು ಮಾಡಿರ್ತಾರ. ಹಾವೇರಿ ತುಂಬಾ ಕೇಸರಿ ಮಾಯ, ಯಾರವ ಯಾರವ
ನಡೆಯಮ್ಮ ಅನ್ನಪೂರ್ಣೇಶ್ವರಿ, ನಡೆಯಮ್ಮ ಮುನ್ನಡೆ. ಅವ ಯಾರವ ಇವತ್ತು ಹಾವೇರಿ ತುಂಬ ಕೇಸರಿ, ಹಾವೇರಿ ತುಂಬ ಯಾಕಣ್ಣ ಕಡೆಯಪ್ಪ ನೋಡ್ರಪ್ಪ ಮುಂದೆ ನೋಡ್ರಿ ನಮ್ಮ ಮುಖಂಡ್ರು. ಅದು ಯಾಕ ಜಾಮ್ ಆಗಿದೆ ನೋಡ್ರಣ, ತಡೆಯಣ ಒಂದ್ ನಿಮಿಷ ಮುಂದೆ ನೋಡ್ರಣ, ಅದೇನ್ ಜಾಮ್ ಆಗೈತಿ ಇವತ್ತು ನೋಡೋಣ. ಅಲ್ಲಿ 4 ಅಂಪೇರ್ ಮೇಲೆ ನಿಂತು ಆಶೀರ್ವಾದ ಮಾಡಕತ್ತಾರೆ ಇವತ್ತು ಬೊಮ್ಮಾಯಿ ಸಾಹೇಬ್ರಿಗೆ ಹಾವೇರಿ ಜನ. ನೀವು MP ಆಗ್ಬೇಕು, ಮಂತ್ರಿ ಆಗ್ಬೇಕು. ಏನು ಹೊಡೆಯಣ, ಹೊಡೆ ಪಾಪ ಹಾಕಣ, ಹೊಡೆ ಮುಂಜಾನೆ. ಕೇಸರಿ ರಾಕೆಟ್ ಹೊಡೆಯೋಣ ಒಂದು. ನೀನು ರಾಕೆಟ್ ಹೊಡೆದ್ರೆ ನಮ್ಮ ಮೋದಿ ಸಾಹೇಬ್ರು ನೋಡ್ಬೇಕು ಕೇಸರಿ. ಏನಪ್ಪ ಸಂತು? ಅವ್ನು ಸಂತು ಅಷ್ಟು ಖುಷಿ ಆಗ್ಯಾನಂದ್ರ 3% ಇದ್ದು 7% ಅದಕ್ಕೆ ಅಷ್ಟು ಖುಷಿ ಆಗ್ಯಾನ. ಅವ್ರ 15 ಅದಕ್ಕೆ ಖುಷಿ ಆಗ್ಯಾನ ಅವನು. ಕಾಂಗ್ರೆಸ್ನವ್ರು ಏನು ಮಾಡಲಿಲ್ಲ. ಯಾರು ಮಾಡಿದ್ರು ಆ ಮಾಡತಕ್ಕಂತ ಯಾರಿಗಾದ್ರೂ ಇದ್ದದು ಬೊಮ್ಮಾಯಿ ಸಾಹೇಬರು ಮಾತ್ರ. ನೋಡ ನಮ್ ರಾಕೆಟ್ ಹೆಂಗ್ ಹೊಡಿತೈತಿ ನಡ್ರಿ ನಡಿಯೋಣ. ನಿಜವಾಗ್ಲೂ ದೇವರಾಜರ ಯಾರಾದ್ರು ಅಂದ್ರೆ ಅದು ಬಸವರಾಜ ಬೊಮ್ಮಾಯಿ. ನಡ್ರಿ ಮುಂದೆ ನಡ್ರಿ ಎಲ್ಲಿ ನೋಡಿದ್ರೆ ಕೇಸರಿಪ್ಪಯ್ಯ. MG ರೋಡ್, ಗುತ್ತು ಸರ್ಕಲ್, ಮಹಾತ್ಮ ಗಾಂಧಿ ಸರ್ಕಲ್, ಸಿದ್ದಪ್ಪ ಸರ್ಕಲ್, ವಾಲ್ಮೀಕಿ ಸರ್ಕಲ್, ಎಲ್ಲಿ ನೋಡಿದ್ರೆ ಕೇಸರಿ. ಬಿಜೆಪಿ ಆವ, ಬೊಮ್ಮಾಯಿ ಸಾಹೇಬ್ರ ಆವ. ನಡ್ರಿಣ ಬರೀ ಸಮಯ ಯಾಕೆ ಅಂದಿದ್ದೀರಿ? ಬರೀ ಗುರುಗಳ ಆಶೀರ್ವಾದ ಮಾಡ್ಬರಿ ಮುಂದ್ರಿ. ನಡ್ರಿಣ ಮುಂದ್ರಿ. ನಡ್ರಿಪ್ಪ ಅಣ್ಣ ಹೋಗೋಣ. ಅಲ್ಲಿ ಯಾಕೆ ನೋಡೋಣ ಮುಂದೆ ಮಾಡೋಣ ಅಣ್ಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಡ್ರಿ ಅಣ್ಣ ಮುಂದೆ ನಡ್ರಿ. ಇವತ್ತೆಲ್ಲಿ ನೋಡಿದ್ರು ಬಿಜೆಪಿ ಆವ, ಬೊಮ್ಮಾಯಿ ಸಾಹೇಬ್ರ ಆವ, ನರೇಂದ್ರ ಮೋದಿ ಆವ, ಉದಾಸಣ್ಣರ ಆವ, BC ಪಾಟೀಲ್ ರಾವ. ನಡ್ರಿ ಅಣ್ಣ ಜಗದೀಶ ಇಳಿದ್ ಮುಂದೆ. ಏ ಶಿವು ಏನ ಮತ್ತೆ ಮದುವೆ ನಡಿ ಇಳಿದು ನಡಿಯ ಮುಂದೆ ನಡಿಯೋ. ಸಿದ್ದಪ್ಪ ಸರ್ಕಲ್ ನಿಂದ ವಾಲ್ಮೀಕಿ ಸರ್ಕಲ್, ಸಿದ್ದಪ್ಪ ಸ್ಟ್ರೈಟ್ ಯೂಟರ್. ಹೂ ಮಾರಾರು ಕೇಳೋ ಬಿಜೆಪಿ, ಹಣ್ಣು ಮಾರಾರು ಕೇಳೋ ಬಿಜೆಪಿ, ಇಸ್ಲಾಂ ಮಣ್ಣು ಕೇಳೋ ಬಿಜೆಪಿ. ಮುಂಡ್ರಿಗೆ ಕಾರ್ಯಕರ್ತರು ಅಣ್ಣ ಮುಂದ್ ನಡ್ರಿಣ. ಎಲ್ಲ ಭಾಜಪ ಅಲ್ಲಿ ಕರಿಯಪ್ಪ ಇವತ್ತು ಬಂದಿಲ್ಲಲ್ಲಿ. ನಡಿಯಪ್ಪ ಮುಂದ್ ನಡಿಯಪ್ಪ, ನಡ್ರಿ ಮುಂದ್ ನಡ್ರಿ. ನಮ್ಮ ಮುಂಡ್ರಿಗೆ ಕಾರ್ಯಕರ್ತ ಬಂಧುಗಳು ಮುಂದೆ ಹೋಗ್ಬೇಕು. ನಿಮ್ ಶಾಸಕರು ಹೇಳ್ತಾರಣ್ಣ ಮುಂದೂರಿ, ನಮ್ ಚಂದ್ರಣ್ಣ ಹೇಳ್ತಾನ ಮುಂದೂರಿ. ಭಾರತ್ ಮಾತಾ ಕಿ. ಹಾವೇರಿ ತುಂಬಾ ಕಮಲದ ಆವ. ಯಾಕವ್ವ ಹಾವೇರಿ ತುಂಬಾ ಕಮಲದ ಆವ. ನೋಡ್ರಿ ಎಲ್ಲಿ ನೋಡಿದ್ರು ಜನ ಇವತ್ತು ಬೊಮ್ಮಾಯಿ ಸಾಹೇಬ್ರಿಗೆ ಆಶೀರ್ವಾದ ಮಾಡಕ್ಕೆ, ಬಿಜೆಪಿಗೆ ಆಶೀರ್ವಾದ ಮಾಡಕ. ಕಮಲ 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 ನಡ್ರಣ.
ಆತ್ಮೀಯ ಬಂಧುಗಳೇ, ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾಗರವಾಗಿ ಒಂದೇ ನಿಮಿಷ ದಯವಿಟ್ಟು ಶಾಂತ ಆಗಬೇಕು. ಇವತ್ತು ಸಾಗರ ರೂಪದಲ್ಲಿ ಇವತ್ತು ಜನಸಾಗರ ಹರಿದು ಬಂದಿದ್ದು, ನಾನು ಕೋಟಿ ನಮನಗಳನ್ನ ಹೇಳಲಿಕ್ಕೆ ಬರ್ತೇನೆ. ಇದು ನಮ್ಮ ಲೋಕಸಭಾ ಚುನಾವಣೆಯ ವಿಜಯ ಸಂಕೇತ. ನಾನು ಹಾವೇರಿ ಜಿಲ್ಲೆಯ ಹಾವೇರಿ, ಹಾನಗಲ್, ರಾಣೆಬೆನ್ನೂರು, ಹಿರೇಕೆರೂರು, ಬ್ಯಾಡಗಿ ಮತ್ತು ಗದಗ ಜಿಲ್ಲೆಯ ರೋಣ, ಮುಂಡರ್ಗಿ, ಶಿರಟ್ಟಿ ಮತ್ತು ಗದಗ ಈ ಎಲ್ಲ ತಾಲೂಕಿನಿಂದ ಬಂದಂತ ಎಲ್ಲ ಮಹಾಜನತೆಗೆ ಮತ್ತೊಮ್ಮೆ ಕೋಟಿ ನಮನಗಳನ್ನು ಸಲ್ಲಿಸಿ ಒಂದೇ ಒಂದು ಮಾತು, ನಿಮ್ಮ ತಾಲೂಕಿಗೆ ಬಂದಿದ್ದೇನೆ, 3 ಸಭೆಗಳನ್ನು ಮಾಡಿದ್ದೇನೆ, ಎಲ್ಲ ವಿಚಾರಗಳು ಹೇಳಿದ್ದೇನೆ. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಲೇಬೇಕು. ಅಬ್ಕಿ ಬಾರ್ 400 ಪಾರ್, ಅಬ್ಕಿ ಬಾರ್ 400 ಪಾರ್. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ. ಕರ್ನಾಟಕದಲ್ಲಿ 28 ಕ್ಷೇತ್ರ ಬಿಜೆಪಿ. ಬಂಧುಗಳೇ, ಹಾವೇರಿ ಗದಗವನ್ನ ಒಂದು ಮಾದರಿಯ ಕ್ಷೇತ್ರವಾಗಿ, ಇಲ್ಲಿಯ ರೈತರಿಗೆ ನೀರಾವರಿ, ಯುವಕರಿಗೆ ಕೈಗಾರಿಕೆ, ಉದ್ಯೋಗ, ಶಿಕ್ಷಣ, ಆರೋಗ್ಯ ಎಲ್ಲ ವಿಚಾರದಲ್ಲಿ ನಿಮ್ಮ ಸೇವೆಯನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿ, ಯಾವ ರೀತಿ ಅಪ್ಪರ್ ತುಂಗ 1 ಲಕ್ಷ ಎಕರೆ ಮಾಡಿದ್ದೇವೆ, ಕ್ವಿಂಟಾಲ್ ಯೋಜನೆಯನ್ನು ಪೂರ್ತಿ ಮಾಡ್ತೇವೆ, ಎಲ್ಲ ಲಿಫ್ಟ್ ಯೋಜನೆಗಳನ್ನ ಪೂರ್ತಿ ಮಾಡಿ ರೈತರ ಹೊಲಕ್ಕೆ ನೀರು ಕೊಡುವಂತದ್ದು ನನ್ನ ಕರ್ತವ್ಯ, ನಾನು ಮಾಡ್ತೇನೆ ಅನ್ನುವಂತ ಮಾತನ್ನು ಅದೇ ರೀತಿ ಇವತ್ತು SC ST OBC ಜನಾಂಗಕ್ಕೆ ನಾನು ರಿಸರ್ವೇಶನ್ ಅನ್ನ ಇವತ್ತು ಹೆಚ್ಚು ಮಾಡಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಲ್ಲೇ ದಾಖಲೆ ಮಾಡುವಂತ ಅವಕಾಶ ನನಗೆ ಸಿಕ್ಕಿದೆ. SC ಗೆ 15ರಿಂದ 17, ST ಗೆ 3ರಿಂದ 7 ಮಾಡುವಂತ ಪುಣ್ಯದ ಕೆಲಸ ನನ್ನ ಭಾಗ್ಯಕ್ಕೆ ಬಂದಿದೆ. ಆ ಕೆಲಸವನ್ನು ಮಾಡಿದ್ದೇನೆ. ಅದೇ ರೀತಿ OBCಯಲ್ಲಿ 2D ಮಾಡಿ 9% ಮಾಡುವಂತ ಸೌಭಾಗ್ಯ ನಮ್ಗೆ ಸಿಕ್ಕಿತ್ತು. ಆ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಎಲ್ಲ ವರ್ಗದವ್ರಿಗೂ ನ್ಯಾಯವನ್ನು ಕೂಡ ಕೆಲಸ ಮಾಡಿದ್ದೇವೆ. ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ. ಆ ಕೆಲಸ ಇವತ್ತು ಕೇಂದ್ರದಲ್ಲಿ ಪರಿಪೂರ್ಣ ಆಗಬೇಕಾದ್ರೆ ನಾವೆಲ್ಲ ಒಕ್ಕಟ್ಟಾಗಿ ಒಂದಾಗಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಿ ನಿಮ್ಮ ಮನೆ ಮಗ ಬಸವರಾಜ ಬೊಮ್ಮಾಯಿ ಅವ್ರನ್ನ ಸೇವೆ ಮಾಡಲು ಅವಕಾಶವನ್ನು ಮಾಡಿಕೊಡಬೇಕಾಗಿದೆ. ರಾಜ್ಯದಲ್ಲಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ, ಬರಗಾಲ ನೋಡಿದಿರುವಂತ ದರಿದ್ರ ಸರ್ಕಾರವನ್ನ, ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಲೆ ಆಗ್ತಾ ಇದೆ, ಸುಲಿಗೆ ಆಗ್ತಾ ಇದೆ, ದರೋಡೆ ಆಗ್ತಾ ಇದೆ, ಆಣೆ ಆಗಲು ಕೊಲೆ ಆಗ್ತಾ ಇದೆ. ಇವತ್ತು
ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿ ಕಳಕಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಬಂಧುಗಳೇ. ನಮ್ಮ ನೆಚ್ಚಿನ ನಾಯಕರಂತ ಯಡಿಯೂರಪ್ಪನವರು ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ. ನಮ್ಮ ನೆಚ್ಚಿನ ನಾಯಕರಂತ ನಮ್ಮ ಯಡಿಯೂರಪ್ಪ 10 ನಿಮಿಷದಲ್ಲಿ ಬರ್ತಾರೆ. ನಾನು ನಾಮಪತ್ರ ಹಾಕೊಳ್ಳೋದಕ್ಕೆ ಸಮಯ ಆಗಿದೆ. ನಾನು ಮುಂದೆ ಹೋಗಿ ಮತ್ತೆ ವಾಪಸ್ ಬರ್ತೀನಿ. ಯಡಿಯೂರಪ್ಪನವರು ಬರ್ತಾರೆ. ಈ ಮೆರವಣಿಗೆ ದಯವಿಟ್ಟು ಮುಂದುವರಿಸಬೇಕೆಂದು ಕಳಕಳಿ ವಿನಂತಿಯನ್ನು ಮಾಡ್ತೀನಿ. ಬರೋ ಭಾರತ್ ಬಂದಾಗಿ ಈ ಮೆರವಣಿಗೆಯನ್ನು ಮುಂದುವರಿಸಿ. ಧನ್ಯವಾದಗಳು. ಬೈಪಾಸ್ ಬಿಟ್ಟೈತೆ ಜನ ಎಲ್ಲಿ ಹಾವೇರಿ ಬೆಂಗಳೂರು ಬೈಪಾಸ್ ಬಿಡೋದು ನಡ್ರಣ ಭಾರಿ ಯಾವ ನಡೆಯಬಹುದು ನಡ್ರಪ್ಪ ನಡ್ರಿ 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 ಭಾರಿ ಯಾವ ಇದು ನಡ್ರಪ್ಪ ಮಾದೇ ಅದು ಹಾಕದ್ ಬೇಡ ಹಂಗೆ ಇರ್ಲದು ಅದು ಹಾಕದ್ ಬೇಡ ಹಂಗೆ ಇರ್ಲಿ ಟ್ರೈನ್ ಇದ್ರೆ ಮಾದೇ ಹಾಕದ್ ಬೇಡ ಹಂಗೆ ಇರ್ಲದು
ದಯಮಾಡಿ ನಮ್ಮ ಕಾರ್ಯಕರ್ತರು ಮುಂದೆ ಬರಬೇಕು. 2,00,000 ಗಾಡಿ ದಾರಿ ಮಾಡಿಕೊಡ್ಬೇಕು. ಅಲ್ಲಿ ಅಣ್ಣ ದಾರಿ ಮಾಡಿಕೊಡ್ರಿ. ಅಲ್ಲಿ ಅಲ್ಲಿ ಸ್ವಲ್ಪ ದಾರಿ ಮಾಡಿಕೊಡ್ರಿ. ಸಾಹೇಬ್ರು ಬಂದು ದಾರಿ ಮಾಡಿಕೊಡ್ರಿ. ಭಾರತ್ ಮಾತಾ ಕಿ ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೆ, ಬಸವರಾಜ ಬೊಮ್ಮಾಯಿ ಅವ್ರಿಗೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ, ಶಿವಕುಮಾರ್ ಉದಾಸಿ ಅವ್ರಿಗೆ, ಭಾರತ್ ಮಾತಾ ಕಿ ಅರವಿಂದ್ ಬೆಳ್ಳಾನ್ ಅವ್ರಿಗೆ, CC ಪಾಟೀಲ್ ಅವ್ರಿಗೆ, ಭಾರತ್ ಮಾತಾ ಕಿ. ರೈತ ನಾಯಕ ಈ ನಾಡು ಕಂಡಂತ ಹಿರಿಯರು, ಭಾರತೀಯ ಜನತಾ ಪಕ್ಷದ ವರಿಷ್ಠ ನಾಯಕರಂತ BS ಯಡಿಯೂರಪ್ಪ ಸಾಹೇಬರು ಈಗ ವಾಹನ ಬಂದಿದ್ದು. ದಯಮಾಡಿ ನಮ್ಮ ಕಾರ್ಯಕರ್ತರು ದಾರಿ ಮಾಡಿಕೊಡ್ಬೇಕು. ದಯಮಾಡಿ ದಾರಿ ಮಾಡಿಕೊಡಿ. ದಯಮಾಡಿ ದಾರಿ ಮಾಡಿಕೊಡಿ ಅಣ್ಣ, ದಾರಿ ಮಾಡಿಕೊಡಿ. ಮಂಜು ಮುನ್ನಡ್ರಿ. 2,000 ಒಂದು ಮುನ್ನಡ್ರಪ್ಪ, ಮುನ್ನಡ್ರಿ. ದಯಮಾಡಿ ದಾರಿ ಬಿಡ್ರಪ್ಪ ಸಾಹೇಬ್ರಿಗೆ. ದಾರಿ ಬಿಡ್ರಿ, ದಾರಿ ಬಿಡ್ರಿ. ಸರಿಯಪ್ಪ ಮುಂದೆ. ಭಾರತ್ ಮಾತಾ ಕಿ. BS ಯಡಿಯೂರಪ್ಪನವ್ರಿಗೆ, ಬಸವರಾಜ ಬೊಮ್ಮಾಯಿ ಅವ್ರಿಗೆ, CC ಪಾಟೀಲ್ ಅವ್ರಿಗೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ, ಅರವಿಂದ್ ಬೆಳ್ಳಾನ್ ಅವ್ರಿಗೆ, ಶಿವಕುಮಾರ್ ಉದಾಸಿ ಅವ್ರಿಗೆ, ರೈತ ನಾಯಕ BS ಯಡಿಯೂರಪ್ಪನವ್ರಿಗೆ, ಭಾರತ್ ಮಾತಾ ಕಿ. ರೈತ ನಾಯಕ BS ಯಡಿಯೂರಪ್ಪನವ್ರಿಗೆ ದಾರಿ ಮಾಡ್ರಿ, ದಾರಿ ಮಾಡ್ರಿ. ಹೇಳಿ ಮುಂದೆ ಬಿಡಪ್ಪ ಅಣ್ಣ, ಬಂದ್ರ ಮುಂದ್ಬಿಡ್ರಿ, ಮುಂದ್ಬಿಡಪ್ಪ. ಎಸ್ಕಾಟ್ ಮುಂದೆ ಹೋಗಿ. BS ಯಡಿಯೂರಪ್ಪನವ್ರಿಗೆ, BS ಯಡಿಯೂರಪ್ಪನವ್ರಿಗೆ ಭಾರತ್ ಮಾತಾ ಕಿ. ಭಾರತ್ ಮಾತಾ. ಅವ್ನು ಯಾರು ನೀರು ಹಾಕಂಡು ಅವನೇನ ರೈತ ನಾಯಕ BS ಯಡಿಯೂರಪ್ಪನವ್ರಿಗೆ, BS ಯಡಿಯೂರಪ್ಪನವ್ರಿಗೆ. BS ಯಡಿಯೂರಪ್ಪನವ್ರಿಗೆ, BS ಯಡಿಯೂರಪ್ಪನವ್ರಿಗೆ ದಾರಿ ಮಾಡಿ, ದಾರಿ ಮಾಡಿಬಿಡ್ರಿ. ಅಲ್ಲಿ ಸಾಹೇಬ್ರಿ ದಾರಿ ಮಾಡ್ರಿ. ಮುಂದೋಡಿ ಮಾಡ್ರಿ, ಮುಂದೋಡ್ರಿ. BS ಯಡಿಯೂರಪ್ಪನವ್ರಿಗೆ ಭಾರತ್ ಮಾತಾ ಕಿ. ಬರ್ರಿ ಮುಂದೋಡ್ರಿ, ಬರೋಣ ಬರ್ರಿ. ಯಡಿಯೂರಪ್ಪ ಸಾಹೇಬ್ರು ಬಂದಾರ. ರಾಜ್ಯದಲ್ಲಿ BS ಯಡಿಯೂರಪ್ಪನವ್ರಿಗೆ, ಉತ್ತರ ಕರ್ನಾಟಕದಲ್ಲಿ ಬೊಮ್ಮಾಯಿ ಸಾಹೇಬ್ರಿಗೆ ಬರ್ರಿ ಮುಂದೋಡ್ರಿ. ನೋಡ್ರಿ ಮುಂದೋಡ್ರಿ. ತರಬಪ್ಪ ಜನ ಮುಂದೋಡಿ ತರಬು. ನೋಡ್ರಿ ಮುಂದೋಡ್ರಿ. ಬರೋಣ ಬರ್ರಿ, ಬರ್ರಿ ಮುಂದೆ. ನೋಡ್ರಿ ನೋಡ್ರಿ, ಅಲ್ಲಿ ಮಾತಾಡ್ತಾರೆ, ಅಲ್ಲಿ ಮಾತಾಡ್ತಾರೆ ನೋಡ, ಅಲ್ಲಿ ಮಾತಾಡ್ತಾರೆ ನೋಡ. ಭಾರತ್ ಮಾತಾ ಕಿ. ವಾಲ್ಮೀಕಿ ಸರ್ಕಲ್ ರಾಜ್ಯ ಯಾವುದು? ರಾಜ್ಯ ಯಾವುದು? ರಾಜ್ಯ ಯಾವುದು? BS ಯಡಿಯೂರಪ್ಪನವ್ರಿಗೆ. ಉತ್ತರ ಕರ್ನಾಟಕ ಯಾವುದು? ಬೊಮ್ಮಾಯಿ ಅವ್ರಿಗೆ. ರಾಜ್ಯ ಯಾವುದು? BS ಯಡಿಯೂರಪ್ಪನವ್ರಿಗೆ, BS ಯಡಿಯೂರಪ್ಪನವ್ರಿಗೆ. ರೈತ ನಾಯಕ BS ಯಡಿಯೂರಪ್ಪನವ್ರಿಗೆ. ಉತ್ತರ ಕರ್ನಾಟಕದಲ್ಲಿ ಬೊಮ್ಮಾಯಿ ಅವ್ರಿಗೆ. ನೋಡ್ರಿ ನಮ್ಮ ಬರೋಣ ಬಂದರು ಅಡಪ್ಪ ಮನೋಜ್ ಅಣ್ಣ ಬಾಲ್ಟ ತೆಗೋಣ. ಏನ್ ಮಾಡೋದಪ್ಪ
ಮಾತಾ ಕಿ ನಡ್ರಿ ಮುಂದೆ ಹೋದ ಮುಂದೆ ಭಾರತ್ ಮಾತಾ ಕಿ ಬಸವರಾಜ್ ಅವರಿಗೆ ಮುರುಗೇಶ್ ನಿರಾಣಿ ಅವರಿಗೆ ಭಾರತ್ ಮಾತಾ ಕಿ BS ಯಡಿಯೂರಪ್ಪನವರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಶಿವಕುಮಾರ್ ಉದಯಶ್ರೀ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಭೈರತಿ ಬಸವರಾಜ್ ಅವರಿಗೆ CC ಪಾಟೀಲ್ ಅವರಿಗೆ ನಡ್ರಿ ಮುನ್ನಡ್ರಿ ನಡ್ರಿ ಕೊಡ್ರಿ ವಾಲ್ಮೀಕಿ ಸರ್ಕಲಿಂದ ಅರ್ಧ ಕಿಲೋಮೀಟರ್ ಅರ್ಧ ತಮ್ಮೆಲ್ಲ ಉದ್ದೇಶಿಸಿ ರಾಜ್ಯವನ್ನು BS ಯಡಿಯೂರಪ್ಪ ಅವರು ಮಾತಾಡ್ತಾರೆ. ಎಲ್ಲ ಶಾಂತಿಯಿಂದ ಇರಬೇಕು. ಬಸವರಾಜ ಬೊಮ್ಮಾಯಿ ಅವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆತ್ಮೀಯ ನಮ್ಮೆಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ, ಈ ಹಾವೇರಿ ಜಿಲ್ಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಮುಂದೆ ಸಂಸತ್ ಸದಸ್ಯರಾಗಿ ಡೆಲ್ಲಿಗೆ ಹೋಗಲಿರುವಂತ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಕೆಲಸ ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲೇನೆ ಹಾವೇರಿ ಜಿಲ್ಲೆ ಅತ್ಯಂತ ಅಭಿವೃದ್ಧಿ ಪಥದಲ್ಲಿ ಮುಂದುವರಿತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಅಪೇಕ್ಷೆ ಇದೆ. ಜೈಲಿನಲ್ಲಿ ಬಸವರಾಜ ಬೊಮ್ಮಾಯಿ ಬಂದು ಪಕ್ಕದಲ್ಲಿ ಕೂತ್ಕೊಳ್ಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬೆಂಗಳೂರು ಸಹ ಬರ್ತಾ ಇದ್ದಾರೆ. ವಿಶೇಷವಾದ ಸಂದರ್ಭದಲ್ಲಿ ಯಾವ ಈ ಭಾಗದ ಜನಪ್ರಿಯ ನಾಯಕ, ಮಾಜಿ ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡಿದಂತ ಬಸವರಾಜ ಬೊಮ್ಮಾಯಿ ಅವರು ಒಂದು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟನೇ, ಇದು ಚುನಾವಣೆ ಮುಗಿಯುವವರೆಗೂ ದಯಮಾಡಿ ಮನೆ ಸೇರಿದರೆ ಮನೆ ಮನೆಗೆ ಹೋಗಿ ಮತದಾರರನ್ನು ಭೇಟಿ ಮಾಡಿ ಯಾವ JDS BJP ಹೊಂದಾಣಿಕೆಯನ್ನು ಮಾಡಿಕೊಂಡು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗೂ ಇಂದಿನ ಪ್ರಧಾನಿ ದೇವೇಗೌಡರು ಒಟ್ಟಾಗಿ ಹೋಗ್ತಿರೋ ಈ ಸಂದರ್ಭದಲ್ಲಿ BJP JDS ಒಟ್ಟಾಗಿ ಹೋರಾಟ ಮಾಡ್ತಿರೋ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಯಾವ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತರದಲ್ಲಿ ಕೆಲಸ ಮಾಡಿದ್ದಾರೋ, ನಾನು ನಿಮ್ಮಲ್ಲಿ ಏನೂ ಕೇಳೋದಿಲ್ಲ. ಚುನಾವಣೆ ಮುಗಿಯುವವರೆಗೆ ಯಡಿಯೂರಪ್ಪನವರೇ ನಾವು ಮನೆ ಮನೆಗೆ ಹೋಗ್ತೇವೆ, ಬಸವರಾಜ ಬೊಮ್ಮಾಯಿ ಗೆಲ್ಲುತ್ತೇವೆ, ಆ ಕೆಲಸವನ್ನು ನೀವು ಮಾಡಿದ್ರೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಲೋಕಸಭೆಗೆ ಆಯ್ಕೆ ಆಗೋದ್ರಲ್ಲಿ ಯಾವ್ಯಾವ ಸಂಶಯ ಇಲ್ಲ. ಸೂರ್ಯ ಚಂದ್ರಗಳು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ದೊಡ್ಡ ಅಂತರದಲ್ಲಿ ಆಯ್ಕೆ ಆಗುವಂತದ್ದು. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಮಂಡಲ ಬಂದರು ತಾಯಂದ್ರಲ್ಲಿ ಕೈ ಮಾಡಿ, ಸಮಯದ ಅಭಾವ ಇದೆ, ನಾನು ಬೇರೆ ಬೇರೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ತಡವಾದರೂ ಸಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ನಮ್ಮ
ಆಶೀರ್ವಾದ ಮಾಡಿದ್ದೀರಾ. ಅದಕ್ಕಾಗಿ ಇಲ್ಲಿ ಸೇರಿರುವಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಬೆಂಬಲಿಗರು, ಬಿಜೆಪಿ, ಜೆಡಿಎಸ್ ಎಲ್ಲ ಬೆಂಬಲಿಗರಿಗೆ ಇವತ್ತು ದೇವೇಗೌಡಜಿ ಮಾಜಿ ಪ್ರಧಾನಿ, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದರೆ ಇದೆಲ್ಲ ಒಟ್ಟಾಗಿ ಸೇರಿ ಬಸವರಾಜ ಬೊಮ್ಮಾಯಿ ಅವರನ್ನ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡಿದ್ದೇನೆ. ಅದನ್ನು ನೀವು ಮಾಡಬೇಕು ಅಂತ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಲೋ ಭಾರತ್ ಮಾತಾ ಕಿ. ಯಡಿಯೂರಪ್ಪ ಸಾಹೇಬರು ಮಾತಾಡಿದ್ಮೇಲೆ ನಾವೇನ್ ಮಾತಾಡೋದು ಉಳಿದಿಲ್ಲ. ಈಗ ಬಲೋ ಭಾರತ್ ಮಾತಾ ಕಿ. ನಾನಿಷ್ಟೇ ನಿಮಗೆ ಹೇಳಲಿಕ್ಕೆ ಬಂದೇನೆ, ಯಾರು ರಾಮ ಮಂದಿರದ ಉದ್ಘಾಟನೆಯನ್ನ ಬಾಯ್ಕಾಟ್ ಮಾಡಿದ್ರು, ಯಾರು ಆರ್ಟಿಕಲ್ 370 ಪುನರ್ ಬರ್ತೀನಿ ಅಂತ ಹೇಳಿದಂತ ಕಾಂಗ್ರೆಸ್ ಪಾರ್ಟಿಯನ್ನ ನೀವು ಕಿತ್ತಿ ಒಗೆಯಿರಿ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥವ್ರನ್ನ 8 ದಿವಸಗಳ ಜೈಲಿಗೆ ಹಾಕಿದ್ರೆ, ಸಮುದ್ರಕ್ಕೆ ಹಾಕಿ ರಾಜಕೀಯವಾಗಿ ಯಾರು ಹನುಮಾನ್ ಚಾಲೀಸನ ಹಾಕಿದ್ರೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ಅವರನ್ನ ಹನುಮಂತನ ರೀತಿಯಲ್ಲಿ ರಾಜಕೀಯವಾಗಿ ಅವರನ್ನ ಸುಟ್ಟು ಹಾಕ್ರಿ. ಯಾರು ಜೈ ಶ್ರೀರಾಮ್ ಅಂದ್ರೆ ಅಲ್ಲಾಹು ಅಕ್ಬರ್ ಅನ್ಬೇಕು ಅಂತ ಕಂಡೀಷನ್ ಹಾಕುವಂತ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ರಿ. ಎಲ್ಲವೂ ಆಗಬೇಕಂದ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಅತ್ಯಂತ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು